ಪೊಲೀಸರು ಅಥವಾ ಸರ್ಕಾರ ಎಂಎಲ್ಎಗಳ ರಕ್ಷಣೆಗೆ ನಿಂತಿದೆ ಅಂತ ಈ ಪ್ರಕರಣದಲ್ಲಿ ಸಾವಾಗಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಏನಾಗಬಾರ್ದೆಲ್ಲ ಆಗ್ತಾ ಇದೆ. ಒಂದ್ ಕಡೆ ಮರ್ಡರ್ಸ್ ಆಗ್ತಾ ಇದೆ, ಡೇ ಲೈಟ್ ಮರ್ಡರ್ಸ್ ಆಗ್ತಾ ಇದೆ, ಸೂಸೈಡ್ಸ್ ಆಗ್ತಾ ಇದೆ, ಆತ್ಮಹತ್ಯೆಗಳ ಹಿಂದೆ ಶಾಸಕರಿದ್ದಾರೆ ಅಂತೇಳಿ ಡೆತ್ ನೋಟ್ ಬರೀತಾರೆ. ಅವ್ರ ಬ್ರದರೇನೆ MLAಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರಂತೆ. ಇಷ್ಟೆಲ್ಲ ಕೂಡ ಆಗ್ತಾ ಇದ್ರು ಕೂಡ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಏನು ಕಾನೂನು ರೀತಿಯಲ್ಲಿ ಯಾರ ಮೇಲೆ ಮೊಕದ್ದಮೆಯನ್ನ ದಾಖಲು ಮಾಡಬೇಕು ಏನು ಕೂಡ ಮಾಡ್ತಾ ಇಲ್ಲ. ಇವತ್ತು ಏನು ತಂತಿನೇ ಇದ್ದು ಒಲಾನ್ ಮೇಯ್ದಂಗ್ ಆಗಿದೆ ಈ ಸರ್ಕಾರದಲ್ಲಿ. ಯಾರು ರಕ್ಷಣೆ ಮಾಡಬೇಕು ಅವರೇ ಇವತ್ತು ಈ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ದುರಂತ. ಹಾಗಾಗಿ ಹನಿ ಟ್ರ್ಯಾಪ್ಗಳು ಬಗ್ಗೆ ವಿಧಾನಸೌಧದಲ್ಲೇ ಒಬ್ಬ ಸಚಿವರು ಪ್ರೆಸೆಂಟ್ ಮಿನಿಸ್ಟರ್ ಹೇಳ್ತಾರೆ ಯಾವ ರೀತಿಯಲ್ಲಿ ಈ ಸರ್ಕಾರ ಆಡಳಿತ ನಡೀತಾ ಇದೆ ಅಂತೇಳಿ. ಜನತೆ ಇದನ್ನೆಲ್ಲ ಕೂಡ ಗಮನಿಸಬೇಕಾಗ್ತದೆ, ಇವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಇವ್ರಿಗೇನಾದ್ರೂ ನಿಜವಾಗಿಯೂ ಕೂಡ ಇನ್ನೂ ಏನಾದ್ರೂ ನೈತಿಕತೆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ನೈತಿಕತೆಯನ್ನು ಯಾವಾಗೋ ಬಿಟ್ಬಿಟ್ಟಿದ್ದಾರೆ ಇಲ್ಲಿ. ಇವರಿಗೆ ಏನಾದ್ರೂ ಜನರ ಮುಂದೆ ಮತ್ತೆ ಹೋಗ್ಬೇಕು ಅನ್ನೋದಾದ್ರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ಇವತ್ತು ಡೆತ್ ನೋಟಲ್ಲಿ ಅದು ತನಿಖೆ ಆದ್ಮೇಲೆ ಅವರು ಅದರಲ್ಲಿ ಭಾಗಿಯಾಗಿದಾರ ಇಲ್ವಾ ಅಂತ ಬರ್ಲಿ, FIR ಅಲ್ಲೇ ನೀವು ಹೆಸರು ಹಾಕಲ್ಲ ಅಂತಂದ್ರೆ ಪೂರ್ವ ಗ್ರಹವಾಗಿರ್ತಕ್ಕಂಥ ಒಂದು ಸೂಚನೆಯನ್ನ ನೀವು ಪೊಲೀಸ್ನವ್ರಿಗೆ ಕೊಟ್ಟಂಗಲ್ವಾ? ಇಂಥವರು ನಿರ್ದೋಷಿಗಳು, ನೀವು ಅವ್ರ ಹೆಸರೇ ಹಾಕ್ಬೇಡಿ ಅಂತ ನೀವು ನಿರ್ದೇಶನ ಕೊಟ್ಟಂಗಲ್ವಾ? ಆ ಅಮಾಯಕ ಯುವಕ ಇವತ್ತು ಅವ್ರಿಗೆ ಕುಟುಂಬ ಇರ್ತದೆ, ಪಾಪ ನಾಳೆ ಎಂತ ಭವಿಷ್ಯ ಇತ್ತು, ಉಜ್ವಲವಾಗಿರ್ತಕ್ಕಂಥ ಒಂದು ಯುವಕನ ಭವಿಷ್ಯವನ್ನ ಇವತ್ತು ಯಾರು ಕಿತ್ಕೊಂಡಿರೋದು? ಇದು ತನಿಖೆ ಆಗೋದು ಬೇಡವಾ? ನಾನು ಇಂಥವರು ಅದರಲ್ಲಿ ದೋಷಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಆ ಹುಡುಗ ಆತ್ಮಹತ್ಯೆ ವೇಳೆಯಲ್ಲಿ ಆ ನೋವಿನಲ್ಲಿ ಯಾರೇ ಆಗಲಿ ಸಾವಾಗುವಂತ ಸಂದರ್ಭದಲ್ಲಿ, ಸಾವಿಗೀಡಾಗುವಂತ ಸಂದರ್ಭದಲ್ಲಿ ಸುಳ್ಳು ಹೇಳ್ತಾರ? ಡೆತ್ ನೋಟಲ್ಲಿ ಬರೆದಿದ್ದಾರೆ ಅಂದ್ರೆ ಏನೋ ಬಲವಾದಂತ ಕಾರಣ ಇಲ್ವಾ? ಅದನ್ನ ಆ ಒಂದು ಮೂಲದಿಂದ ನಾವು ತನಿಖೆ ಮಾಡುವಂತ ಅವಶ್ಯಕತೆ ಇದೆಯಾ ಇಲ್ವಾ? ಹಾಗಾಗಿ ದಯವಿಟ್ಟು ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇಂಥ ಯುವಕರ ಬದುಕು ಜೊತೆ ನೀವು ಯಾರು ಕೂಡ ಚೆಲ್ಲಾಟ ಆಡ್ಲಿಕ್ಕೆ ಇದು ಅನಾಗರಿಕ ಸಮಾಜ ಅಲ್ಲ. ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ವಾಟ್ಸ್ಆಪ್ ಮೆಸೇಜ್ ಹೌದು, ಅಯ್ಯೋ ನಾನು ನೋಡಿದ್ದೀನಲ್ಲ. ಇದೇ ಮಾನ್ಯ ಪಾಪ ಪೊನ್ನಣ್ಣ ಅವರು ನೋಡಿರಲ್ಲ, ಅವಾಗ ಇನ್ನೂ ಅವರು ನಮ್ಮಲ್ಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಅಪೋಸಿಷನ್ ಲೀಡರ್ ಆಗಿ ಸದನದಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳಿ. ಇದೇ ಡೈಯಿಂಗ್ ಡಿಕ್ಲರೇಷನ್ ವಾಟ್ಸ್ಆಪ್ ಅಲ್ಲಿ ಬಂದ್ರು ಕೂಡ ಡೈಯಿಂಗ್ ಡಿಕ್ಲರೇಷನ್ ಅದೇ ಅಂತ ಹೇಳಿದಾರ ಇಲ್ವಾ ಅಂತ ನೋಡಕ್ ಕೇಳಿ. ಹಾಗಾಗಿ ಮಾನ್ಯ ಈಶ್ವರಪ್ಪನವ್ರಿಗಾದಾಗ ಒಂದು, ಇವ್ರಿಗಾದಾಗ ಇನ್ನೊಂದಾ? ಬಿಜೆಪಿ ಇದ್ದ ಕಾನೂನು ಒಂದು, ಕಾಂಗ್ರೆಸ್ ಬಂದ ಕಾನೂನು ಒಂದು ಆಗಿದೆ. ಹಾಗಾದ್ರೆ ನಿಜವಾಗಿಯೂ ಕೂಡ ಹುಡುಗನ ಒಂದು ಸಾವು ಬಹಳ ದಿಗ್ಭ್ರಮೆಯನ್ನ ಮೂಡಿಸಿದೆ. ಅತ್ಯಂತ ಒಂದು ಸಜ್ಜನ ಮತ್ತು ಬುದ್ಧಿವಂತ ಹುಡುಗ ಅಂತ ಎಲ್ಲ ಹೇಳಿದ್ರು ನನಗೆ. ಅಲ್ಲಿನ ಸಂಸದರು, ನನ್ನ ಆತ್ಮೀಯರು ಯದುವೀರವರು ಕೂಡ ಮೊನ್ನೆ ದೆಹಲಿಯಲ್ಲಿ ನನಗೆ ಪಾಪ ಅಂತ ಹುಡುಗ ಈ ರೀತಿಯಲ್ಲಿ ಕೃತ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂದ್ರೆ ಎಷ್ಟು ನೋವು ಪಟ್ಟಿರ್ಬೋದು. ಬಿಜೆಪಿ ಇದು ತಾರ್ಕಿಕ ಅಂತ ತೆಗೆದುಕೊಂಡು ಹೋಗುತ್ತೆ. ಯಾಕಂದ್ರೆ ಪ್ರತಿ ಸಾರಿ ಕಾರ್ಯಕರ್ತರಿಗೆ ಒಂದು ಅಸಮಾಧಾನ ಇದೆ, ನಮ್ಮ ನಾಯಕರು ನಮ್ಮ ಜೊತೆ ನಿಲ್ಲಲ್ಲ ಅನ್ನೋದೊಂದು ಅಸಮಾಧಾನ ಇತ್ತು. ಇಲ್ಲ, ನಮ್ಮ ಮುಖಂಡರುಗಳು ಈಗಾಗಲೇ ಇದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿದ್ದಾರೆ. ಖಂಡಿತವಾಗಿಯೂ ಕೂಡ ಇದಕ್ಕೆ ತಾರ್ಕಿಕ ಅಂತ್ಯ ಆಡಲೇಬೇಕಾಗ್ತದೆ. ಕಾನೂನು ರೀತಿ ಏನು ಕ್ರಮ ಆಗಬೇಕು ಅದಕ್ಕೆ ನಾವೆಲ್ಲ ಕೂಡ ಸೇರಿ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ತಪ್ಪಿತಸ್ಥರಿಗೆ
ಶಿಕ್ಷೆ ಆಗುವಂಥ ರೀತಿಯಲ್ಲಿ ನಾವು ಮಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.